ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ಮಿಥುನ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ. ಇನ್ನು ಮಿಥುನ ರಾಶಿಯವರಿಗೆ ಮೃಗಶಿರ 3, 4 ಹಾಗೆ ಆರಿದ್ರ ನಕ್ಷತ್ರ 4 ಪಾದಗಳು ಹಾಗೆ ಪುನರ್ವಸು ನಕ್ಷತ್ರ 1, 2, 3. ಈ ಒಂದು ಮಿಥುನ ರಾಶಿಯವರಿಗೆ 2026ರಲ್ಲಿ ಎಷ್ಟರ ಮಟ್ಟಿಗೆ ಗುರುಬಲ, ಎಷ್ಟರ ಮಟ್ಟಿಗೆ ಅನುಕೂಲ ಎಲ್ಲವನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ಗುರು 1ರಿಂದ 2ಕ್ಕೆ ಬರ್ತಾರೆ, ಶನಿ 10ರಲ್ಲಿ ಸಂಚಾರ ಮಾಡ್ತಾರೆ, ರಾಹು ಗ್ರಹ 9ರಿಂದ 8ಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಹಾಗೆ ಕೇತು ಗ್ರಹ 3ರಿಂದ 2ಕ್ಕೆ ಬರ್ತಾ ಇರತಕ್ಕಂಥದ್ದು. ಈಗಾಗಲೇ ಜನ್ಮತಃ ಗುರು ಇದ್ದಾರೆ, ಆದರೆ ಜೂನ್ 2ನೇ ತಾರೀಕಿನ ನಂತರ ಅದೇ ಗುರು ಕರ್ಕಾಟಕ ರಾಶಿಗೆ ಕೂಡ ಬರ್ತಾ ಇದ್ದಾರೆ. ಆಗ ಈ ರಾಶಿಗೆ ಗುರುಬಲ ಇರ್ತಕ್ಕಂಥದ್ದು. ಇನ್ನು ಜನ್ಮಗುರು ಬಂದಾಗ ನಮ್ಮ ವರಾಹಮಿಹಿರಾಚಾರ್ಯರ ಒಂದು ಆ ಗ್ರಂಥಗಳನ್ನು ಅವಲೋಕನ ಮಾಡಿದಾಗ ಒಂದು ಶ್ಲೋಕ ಹೇಳ್ತಾರೆ ಅವರು, ಮನಸ್ಸೌಖ್ಯಂ ಯಶೋವೃದ್ಧಿಂ ಸೌಭಾಗ್ಯಂಚ ಧನಾಗಮಂ ಕೀರ್ತಿ ಲಾಭಂಚ ಧರ್ಮಾರ್ಥಿಂ ದ್ವಿತೀಯ ಗುರು. ಯಾವಾಗ ಜೂನ್ 2ನೇ ತಾರೀಕಿಗೆ ಗುರು ಅಲ್ಲಿ ಬಂದಾಗ ಮನಸ್ಸೌಖ್ಯಂ ಯಶೋವೃದ್ಧಿಂ ಸೌಭಾಗ್ಯಂಚ ಧನಾಗಂ ಕೀರ್ತಿ ಲಾಭಂಚ ಧರ್ಮಾರ್ಥಿಂ ದ್ವಿತೀಯ ಗುರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಗುರುಬಲ ಬಂದಾಗ ಎಲ್ಲವೂ ಕೂಡ ಕ್ಲೇಶಗಳು ದೂರ ಆಗುತ್ತೆ, ಬುದ್ಧಿ ಚೆನ್ನಾಗಿರುತ್ತೆ, ಹಾಗೆಯೇ ಅದೃಷ್ಟ ಕೂಡ ಕೂಡಿ ಬರುತ್ತೆ. ಇನ್ನು ಈ ವರ್ಷ 2026ರಲ್ಲಿ ಮಿಥುನ ರಾಶಿಯವರಿಗೆ ಆದಾಯ 8, ವ್ಯಯ 11 ಇರುತ್ತೆ, ಹಾಗೆ ರಾಜಪೂಜ್ಯ 1 ಇರುತ್ತೆ, ಅವಮಾನ 7 ಇರುತ್ತೆ. ಸ್ವಲ್ಪ ಜಾಗೃತಿಯಾಗಿರಬೇಕು ಕೆಲಸ ಕಾರ್ಯಗಳ ವಿಚಾರದಲ್ಲಿರ್ಬೋದು, ಹಾಗೆ ಕರ್ಮಗಳ ವಿಚಾರದಲ್ಲಿ, ಸಾಲಗಳ ವಿಚಾರದಲ್ಲಿ, ಎಲ್ಲ ವಿಚಾರಗಳಲ್ಲೂ ಕೂಡ ಅವಮಾನದ ವಿಚಾರ ನೋಡೋಕೆ ಹೋದಾಗ 7 ಇದೆ. ಅದೇ ಜೂನ್ 2ಕ್ಕೆ ಗುರುಬಲ ಬಂದಾಗ ಸ್ವಲ್ಪ ಅದನ್ನು ಎಲ್ಲೋ ಒಂದು ಕಡೆ ಮೇಕಪ್ ಮಾಡ್ಕೊಂಡು ಹೋಗುತ್ತೆ. ಇನ್ನು ಈ ವರ್ಷದಲ್ಲಿ ಆರ್ಥಿಕವಾಗಿ ಬಹಳಷ್ಟು ಸಬಲತೆಯನ್ನು ಪಡಿತೀರಾ, ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ. ಆದಾಯ ಹೆಂಗೆ ಬರ್ತಾ ಇದೆಯೋ, ಏನು ಖರ್ಚಾಗ್ತಾ ಇದೆಯೋ ಅಂತಕ್ಕಂಥ ಭಾವನೆಗಳು ಕೂಡ ನಿಮಗೆ ಬರುತ್ತೆ. ಇನ್ನು ಶನಿ 10ರಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಶನಿ ಇರ್ತಕ್ಕಂಥವನಿಗೆ ಏನು ಹೇಳುತ್ತೆ, ಪ್ರಾಮಾಣಿಕತನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು, ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಸುಳ್ಳು ಹೇಳಕ್ಕೆ ಹೋಗಬಾರ್ದು, ಉದ್ಯೋಗದಲ್ಲಿ ಸಕಾಲಕ್ಕೆ ಕರೆಕ್ಟಾಗಿ ಹೋಗಬೇಕು, ಯಾರನ್ನೂ ಓವರ್ಟೇಕ್ ಮಾಡೋಕ್ಕೆ ಈ ವರ್ಷದಲ್ಲಿ ಹೋಗಿದ್ದೆ ಆದರೆ ಅದು ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ರಾಹು ಗ್ರಹ ನಮಗೆ ಭಾಗ್ಯಸ್ಥಾನದಿಂದ ಅಷ್ಟಮ ಸ್ಥಾನ ಅಂದರೆ ದುಸ್ಥಾನಕ್ಕೆ ಸಂಚಾರ ಕೂಡ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಉಚ್ಚ ಗುರು 2026ರ ಜೂನ್ 2ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಗುರು ಬಂದಾಗ ಅದು ಉಚ್ಚ ಗುರು ಅಂತ ಹೇಳಿದಾಗ ಉಚ್ಚ ಗುರು ಬಂದಾಗ ನಿಮಗೆ ಏನು ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ಹಣಕಾಸಿನ ಯೋಗ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮನ್ನು ಯಾರು ಬೇಜಾರು ಮಾಡ್ಕೊಳ್ತಾ ಇದ್ರು ಆ ಜನನೇ ನಿಮ್ಮ ಹತ್ರ ಬರ್ತಾರೆ, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂದು ಒಳ್ಳೆಯ ಒಂದು ಶುಭ ಕಾರ್ಯ ನಡೀತಕ್ಕಂಥ ಯೋಗ ಕೂಡ ಇರುತ್ತೆ, ಸಂಪತ್ತು ಜಾಸ್ತಿ ಆಗುತ್ತೆ, ಉಳಿತಾಯ ಯೋಗ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ, ಉದ್ಯೋಗದ ವಿಚಾರದಲ್ಲಿ ಶುಭ ಆಗುತ್ತೆ, ಭೂಮಿ ತಗೊಳ್ಳೋ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ, ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಆದರೆ ಇಲ್ಲೊಂದು ಮಾತು ಹೇಳಬೇಕು ನಾವು, ಈ ರಾಶಿಯವರಿಗೆ ಈ ವರ್ಷ ಮೇಕ್ ಮಾಡಿ ಅಂದರೆ ಎಲ್ಲೋ ಒಂದು ಕಡೆ ದುಡೀರಿ, ಕಷ್ಟಪಡೀರಿ, ಬ್ರೇಕ್ ಮಾಡಿ, ಒಂದು ಹೆಸರು ಮಾಡಿ, ಮೇಕ್ ಅಂಡ್ ಬ್ರೇಕ್ ಅಂತೂ ಕೂಡ ನಾವು ಇದನ್ನು ಕರಿಬೋದು. ಅಥವಾ ಮಾಡಿ ಅಥವಾ ಮಡಿ ನೀವು ಏನೋ ಒಂದು ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡುವಂಥ ಮಿಥುನ ರಾಶಿಯವ್ರಿಗೆ ಹೇಳ್ಬೋದು. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗಸ್ಥ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಥಮ ಅರ್ಧ ಭಾಗ ಏನೋ ಒಂದು ಕಡೆ ಮೇಲಧಿಕಾರಿಗಳಿರ್ಬೋದು, ತಮ್ಮ ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ಅಪಮಾನಗಳು ಬಂದರೂ ಕೂಡ ವರ್ಷದ ಕಡೆಯ ಭಾಗದಲ್ಲಿ ರಾರಾಜಿಸ್ತೀರಾ ನೀವು, ನಿಮಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಧರ್ಮ ಕರ್ಮಾಧಿಪತಿಗಳು ಇಬ್ಬರೂ ಕೂಡ ಈ ವರ್ಷದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ, ದೈವಬಲ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಪರಂಪರೆಗಳು, ನಮ್ಮ ಸಂಪ್ರದಾಯಗಳನ್ನು ಬಿಟ್ಟು ಆಚೆಗೆ ಬರಬೇಡಿ. ಎಲ್ಲೋ ಒಂದು ಕಡೆ ಫ್ಯಾಷನ್ಗೆ ನಾವು ಅಡಿಕ್ಟ್ ಆಗೋಣ, ಆದರೆ ಸಂಪ್ರದಾಯವನ್ನು ಬಿಡ್ತಕ್ಕಂಥದ್ದು ಬೇಡ. ಹಾಗೆ ಮನೆ ದೇವರ ಒಂದು ಅನುಗ್ರಹ ಈ ವರ್ಷ ತುಂಬ ಚೆನ್ನಾಗಿದೆ, ಅಧಿಕ ಆದಾಯ ಬರುತ್ತೆ. ಹಾಗೆ ರೈತರಿಗೆ ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಉದ್ಯಮೆದಾರರಿಗೆ ಪಾಲುದಾರಿಕೆ ವಿಚಾರದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ, ವಿದೇಶ ಯೋಗ, ತಂದೆ ತಾಯಿಗಳ ಆರೋಗ್ಯದ ಚಿಂತೆ ಸಣ್ಣ ಪುಟ್ಟ ಕಾಡ್ತಕ್ಕಂಥದ್ದು. ಹಾಗೆ 8ರ ರಾಹು ವಾಹನದ ವಿಚಾರದಲ್ಲಿ, ಹಾಗೆ ಆಕಸ್ಮಿಕ ಒಂದು ಅವಘಡಗಳ ವಿಚಾರದಲ್ಲೂ ಕೂಡ ನೀವು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಅಮಾವಾಸ್ಯೆ ಹುಣ್ಣಿಮೆಯ ವಿಚಾರದಲ್ಲೂ ಸಾಕಷ್ಟು ಪ್ರಯಾಣಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಡಿ. ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ವರ್ಷ ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರಿಗೆ ಒಂದು ವಿಚಾರವನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಅಹಂ ಆಗ್ಬೋದು, ಕೋಪತಾಪಗಳಾಗ್ಬೋದು, ಬೇರೆಯವರ ವಿಚಾರವಾಗಿ
ಗಟ್ಟಿ ಧ್ವನಿ ಕೂಡ ಎಲ್ಲೋ ಒಂದು ಕಡೆ ಅದೃಷ್ಟನ ನಮ್ಮನ್ನು ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಆ ಗಟ್ಟಿ ಧ್ವನಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ. ಹಾಗೆಯೇ ಎಲ್ಲೋ ಒಂದು ಕಡೆ ಈ ರಾಶಿಯವರು, ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಮಂಗಳವಾರ, ಶನಿವಾರ ಏನಾದರೂ ಆಯುಧಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು ಅಂತೂ ಕೂಡ ಹೇಳುತ್ತೆ. ರಾಜಕೀಯವಾಗಿ ಪ್ರಗತಿ ಇದೆ, ಮಿಥುನ ರಾಶಿಯವರಿಗೆ ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು, ಜವಾಬ್ದಾರಿಗಳ ನಿರ್ವಹಣೆ ತುಂಬ ಚೆನ್ನಾಗಿ ಮಾಡ್ತೀರಾ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 9ನೇಯ ರಾಹು, ಉನ್ನತ ಶಿಕ್ಷಣ. ಈ ವರ್ಷ ವಿದ್ಯಾರ್ಥಿಗಳಿಗೆ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಶುಭ ಆಗುತ್ತೆ. ಹಾಗೆ ಶೈಕ್ಷಣಿಕ ಒಂದು ಸಂಸ್ಥೆಗಳಲ್ಲಿ, ಹಾಗೆ ಶೈಕ್ಷಣಿಕ ಇಲಾಖೆ, ಶಿಕ್ಷಣ ಇಲಾಖೆಯಲ್ಲಿ ಈ ವರ್ಷ ಒಂದಷ್ಟು ಬದಲಾವಣೆಗಳು ಸರ್ಕಾರ ಕೂಡ ತರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಅದು ಹೆಚ್ಚು ಫಲವನ್ನು ಕೂಡ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ಉನ್ನತ ಶಿಕ್ಷಣಕ್ಕೆ ಒಳ್ಳೆಯದಾಗುತ್ತೆ. ಡಾಕ್ಟರ್ ಕೋರ್ಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು 10ರಲ್ಲಿರ್ತಕ್ಕಂಥ ಶನಿ ಜೊತೆಗೆ ಮಂಗಳ ಸಂಯೋಗ ಆದಾಗ ನಿಮಗೆ ಇನ್ನೂ ಅಧಿಕ ಶಕ್ತಿ ಆಗುತ್ತೆ. ಮಂಗಳ ಗ್ರಹ 41 ದಿವಸಕ್ಕೆ ಒಂದು ಸಾರಿ ಬದಲಾವಣೆಯನ್ನು ಮಾಡ್ತಾ ಇರುತ್ತೆ. ಅಂತಹ ಬದಲಾವಣೆಯ ಕಾಲ ಶನಿ ಜೊತೆ ಮಂಗಳ ಬಂದ್ಬಿಟ್ರೆ ನಿಮಗೆ ಎಕ್ಸೆಸ್ ಪವರ್, ಡಬಲ್ ಹಾರ್ಸ್ ಪವರ್ ಅಂತ ಕೂಡ ನಾವು ಕರಿತೀವಿ. ಅಂದರೆ ವರ್ಷದಲ್ಲಿ ಸಾಕಷ್ಟು ಅದೃಷ್ಟಗಳು ಕೂಡ ಬರ್ತಾ ಇರುತ್ತೆ. ಆಕಸ್ಮಿಕ ಧನಯೋಗ, ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು, ಕಳ್ಕೊಂಡಿರೋದೆಲ್ಲ ವಾಪಸ್ ಪಡ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು 10ರ ಮೇಲೆ ಗುರುದೃಷ್ಟಿ ಕೂಡ ಬಂದಾಗ ವೇತನ ಹೆಚ್ಚಳ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಹಾಗೆ ಸ್ವಲ್ಪ ಸಾಲ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಈ ವರ್ಷದಲ್ಲಿ ಒಂದಷ್ಟು ಹೋರಾಟ, ಕರೆಕ್ಟಾಗಿ ನೀವು ರೆಕಾರ್ಡ್ಸ್ ಇಟ್ಕೊಂಡು ಹೋರಾಟ ಮಾಡಿದ್ರೆ ನಿಮ್ಮ ಭೂಮಿ ಆಸ್ತಿಯ ವಿಚಾರಗಳಲ್ಲಿ ಬಹಳಷ್ಟು ದೊಡ್ಡ ಜಯ ಈ ವರ್ಷದಲ್ಲಿ ನಿಮಗೆ ಕಾದಿರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ಒಂದು ವರ್ಷದಲ್ಲಿ ನಿಮ್ಮ ಗುರಿ ಕಡೆ ಗಮನ ಕೊಡೋದ್ರ ಜೊತೆಗೆ ಗಾಂಭೀರ್ಯತೆಯನ್ನು ಕಾಪಾಡ್ಕೊಂಡು ಹೋಗೋದು, ಲೂಸ್ ಟಾಕ್ಸ್ ಆಗ್ಬೋದು, ಸಮಯ ಸಿಕ್ಕಾಗ ವಿಚಿತ್ರವಾಗಿ ಮಾತಾಡಿದ್ದೆ ಆದರೆ ಸಾಕಷ್ಟು ಅದೃಷ್ಟಗಳು ಕೂಡ ನೀವು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೆ ದೀರ್ಘಾವಧಿಯ ಏನೋ ಈಗ ಸದ್ಯಕ್ಕೆ ಟೆಂಪರವರಿಗೆ ನಾವು ಯಾವುದೋ ಒಂದು ಅನುಕೂಲ ಮಾಡಿಕೊಂಡ್ರೆ ಸಾಕು ಅಂತಕ್ಕಂಥ ಭಾವನೆ ಬೇಡ. ಅದೃಷ್ಟ ಇದೆ, ಒಳ್ಳೆಯ ಯೋಗ ಇದೆ, ದೀರ್ಘಾವಧಿಯಾಗಿ ಪ್ರಯತ್ನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ವಾಹನ ಯೋಗಗಳು ತುಂಬ ಚೆನ್ನಾಗಿದೆ. 2-3 ವಾಹನ ತಗೊಳ್ತಕ್ಕಂಥ ಯೋಗ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸೆಪ್ಟೆಂಬರಲ್ಲಿ ಸ್ವಲ್ಪ ಈ ರಾಶಿಯವರಿಗೆ ನೀಚ ಭಂಗ ರಾಜಯೋಗ ಕೂಡ ಇರುತ್ತೆ. ಮಂಗಳ ಮತ್ತು ಗುರುವಿನ ಅನುಗ್ರಹದಲ್ಲಿ ನೀಚ ಭಂಗ ರಾಜಯೋಗ ಬಂದಾಗ ಯಾರ್ದೋ ಮಾತು ಕೇಳಿ ಹಣ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ವರ್ಷದ ಕಡೆಯ ಭಾಗದಲ್ಲಿ ಗುರುಬಲ ಇದ್ದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಈ ವರ್ಷದಲ್ಲಿ ನೀವು ಏನು ಮಾಡಬಾರ್ದು, ಅಕ್ರಮ ಸಂಪಾದನೆ ಬೇಡ, ಅಮಾಯಕರ ಅನಾಥರ ಹಣವನ್ನು ಈ ವರ್ಷದಲ್ಲಿ ನೀವು ಹೆಚ್ಚು ಗಳಿಕೆಯನ್ನು ಇಟ್ಕೋಬೇಡಿ ಅಂತ ಹೇಳುತ್ತೆ. ಅದರ ಜೊತೆಗೆ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಗಿಫ್ಟ್ಗಳು ಬೇಡ. ಉಡುಗೊರೆ ಕೊಡ್ತಾರೆ ನೋಡಿ, ಅದು ಅಷ್ಟು ಈಸಿ ಅಲ್ಲ. ಆ ಉಡುಗೊರೆಗಳನ್ನು ತಗೊಂಡಾಗ ಕೂಡ ಅದು ಕೂಡ ನಮಗೆಲ್ಲೋ ಒಂದು ಕಡೆ ಕರ್ಮ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಆ ಗಿಫ್ಟ್ಗಳನ್ನು ಹೆಚ್ಚು ಪಡೆಯೋದು ಕೂಡ ಬೇಡ. ಇನ್ನು ಮಹಿಳೆಯರಿಗೆ ಸ್ವಲ್ಪ ಹಣಕಾಸಿನ ವಿಚಾರಗಳಿರ್ಬೋದು, ಸ್ವಲ್ಪ ಸೀಕ್ರೆಟನ್ನು ಕಾಪಾಡ್ಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮಹಿಳೆ ಶತ್ರು ಅಂತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ನಿಮ್ಮ ಸ್ಥಾನದಲ್ಲಿರ್ತಕ್ಕಂಥವರು ಸ್ವಲ್ಪ ಗಾಂಭೀರ್ಯತೆಯನ್ನು ಕಾಪಾಡ್ಕೊಂಡು ಹೋಗಿ. ಅದರ ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆ ಈ ರಾಶಿಯ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ನಿವೃತ್ತಿ ಪಡೀತಾ ಇರ್ತಕ್ಕಂಥವ್ರಿಗೂ ಸಹ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರು 10ರ ಶನಿ, ಕರ್ಮಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಸ್ವಲ್ಪ ಶನಿಯ ದರ್ಶನ ಮಾಡ್ಕೊಳ್ಳೋದು, ದಕ್ಷಿಣಾಮೂರ್ತಿಯ ದರ್ಶನ ಮಾಡ್ಕೊಳ್ಳೋದು, ಕಾಲಭೈರವನನ್ನು ಸ್ತೋತ್ರ ಮಾಡ್ಕೊಳ್ಳೋದು, ಮನೆಯಲ್ಲಿ ಕಾಲಭೈರವ ಸ್ತೋತ್ರವನ್ನು ಕೇಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷ ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮದ ಪುಸ್ತಕಗಳನ್ನು ದಾನ ಮಾಡೋದು. ವಿಷ್ಣು ಸಹಸ್ರನಾಮದ ಪುಸ್ತಕಗಳನ್ನು 21 ಇರ್ಬೋದು, 51 ಇರ್ಬೋದು, ದಾನ ಮಾಡ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಅತಿ ವಿಶೇಷವಾದ ಮಂತ್ರ ಇರ್ತಕ್ಕಂಥ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜೊತೆಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಈ ಮಂತ್ರವನ್ನು ಹೆಚ್ಚು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾರ್ಮಿಕರಿಗೆ ಆಹಾರ ಕೊಡ್ತಕ್ಕಂಥದ್ದು, ಕಾರ್ಮಿಕರು ಎಲ್ಲೋ ಒಂದು ಕಡೆ ಒಂದು ಮನೆ ಕಟ್ತಾ ಇರ್ತಾರೆ, ಅವ್ರಿಗೂ ನಮಗೂ ಸಂಬಂಧನೇ ಇರಲ್ಲ, ಅಂತಹವರಿಗೆ ಹೋಗಿ ಅವರಿಗೆ ಆಹಾರ ಕೊಡೋದು, ಅವರಿಗೆ ವಸ್ತ್ರವನ್ನು ಕೊಡೋದು, ಅವರಿಗೆ ಚಪ್ಪಲಿ ದಾನ ಮಾಡೋದು ಅಥವಾ ಅವರಿಗೆ ನೀರನ್ನು ಕೊಡೋದ್ರಿಂದ ಕೂಡ ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಫೇವರ್ ಆಗ್ತಾನೆ. ಕರ್ಮ ಮಾಡಿದಾಗಲೇ ಅಲ್ವಾ ನಮ್ಮ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಈ ವರ್ಷದಲ್ಲಿ ನೀವಾಗ್ಬೋದು
ಅಥವಾ ನಿಮ್ಮ ಕುಟುಂಬ ವರ್ಗದಲ್ಲಿ ಒಂದು ಗಣ ಹೋಮವನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರತಿನಿತ್ಯವೂ ಶ್ರೀರಾಮನ ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. 5 ಮತ್ತು 2 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಸಿರು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಯಾವಾಗಲೂ ಕೂಡ ವೆಯ್ಟ್ ಆ್ಯಂಡ್ ಸಿ, ನೋಡಿ, ಕಾಯಿರಿ ಮತ್ತು ನೋಡಿ, ಇದರಿಂದ ನಿಮಗೆ ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ. ಗುರುಬಲ ಕೂಡ ಬರ್ತಾ ಇದೆ, ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಸಾಕಷ್ಟು ಅದೃಷ್ಟಗಳು ಕೂಡ ಕೂಡಿ ಬರ್ತಕ್ಕಂಥ ವರ್ಷ ಕೂಡ ಮಿಥುನ ರಾಶಿಯವರಿಗೆ ಆಗುತ್ತೆ. ತುಂಬ ಶುಭದ ಫಲಗಳು ಕೂಡ ಸೇರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.